ಜ್ಯೋತಿತೆ ಜ್ಞಾನದಾತೆ ನಮೋಸ್ತುತೆ. ಮುಂಜಾನೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏಳು ಎದ್ದೇಳು, ನಿನ್ನ ಭವಿಷ್ಯವನ್ನು ರೂಪಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಹೊರು. ನಿನ್ನ ಉತ್ತರೋತ್ತರ ಶ್ರೇಯಸ್ಸಿಗೆ ಬೇಕಾದ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನೊಳಗೆ ಇವೆ. ನೋಡು, ಮನ ಮಾಡು. ಏಳು ಎದ್ದೇಳು, ಭವ್ಯ ಭವಿಷ್ಯತ್ತಿನ ನಿರ್ಮಾಣಕ್ಕೆ ಹಿಂದೆ ಅಡಿಡು. ಸ್ವಾಮಿ ವಿವೇಕಾನಂದ ಅಮೃತ ಅವರು ಪುಷ್ಪವನ್ನು ನೀಡುವ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ಕೋರುತ್ತೇನೆ. ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳ ಆವಿಷ್ಕಾರ 2025 ವಿಜ್ಞಾನ ಹಬ್ಬ ವೈಜ್ಞಾನಿಕ ಮನೋಭಾವಕ್ಕೊಂದು ಮೆಟ್ಟಿಲು. ಅಂತರ ಶಾಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಆವಿಷ್ಕಾರ 2025 ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ವೃದ್ಧಿಸುವುದು ಹಾಗೂ ಸ್ಪರ್ಧಾತ್ಮಕ ಗುಣಗಳನ್ನು ಬೆಳೆಸುವ ಉದ್ದೇಶದಿಂದ ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳಿಗೆ 2021ರಿಂದ ಏರ್ಪಡಿಸುತ್ತಿರುವ ವಿಜ್ಞಾನ ಹಬ್ಬವೇ ಆವಿಷ್ಕಾರ 2025. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಶಿಕ್ಷಣ ಇಲಾಖೆಯೊಂದಿಗೆ ನಡೆಸುತ್ತಿರುವ ಆಕೃತಿ ಸ್ಟೆಮ್ ಶಿಕ್ಷಣ ಕಾರ್ಯಕ್ರಮದ ಭಾಗವಾಗಿ ಒಂದು ದಿನದ ಅಂತರ ಶಾಲಾ ಮಟ್ಟದ ಸ್ಪರ್ಧೆಗಳು ನಡೆಯಲಿವೆ. ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಪಿಕ್ ಅಂಡ್ ಪ್ರಾಕ್ಟಿಕಲ್ ಹಾಗೂ ನ್ಯೂಮರಸಿ ಸ್ಪರ್ಧೆಗಳು, ಪ್ರೌಢಶಾಲಾ ಮಕ್ಕಳಿಗೆ ಮಾಡೆಲ್ ಎಕ್ಸಿಬಿಷನ್ ಹಾಗೂ ಕ್ವಿಜ್ ಸ್ಪರ್ಧೆಗಳು ನಡೆಯಲಿವೆ. ಆಕೃತಿ ಸ್ಟೆಮ್ ಶಿಕ್ಷಣ ಕಾರ್ಯಕ್ರಮ ಅನುಷ್ಠಾನಗೊಂಡಿರುವ 30 ಸರ್ಕಾರಿ ಹಿರಿಯ ಪ್ರಾಥಮಿಕ ಹಾಗೂ 40 ಪ್ರೌಢಶಾಲಾ ಮಕ್ಕಳು ಶಾಲಾ ಹಂತದಲ್ಲಿ ಆಯ್ಕೆಯಾಗಿ ಅಂತರ ಶಾಲಾ ಮಟ್ಟದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿರುತ್ತಾರೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ನಡೆಸುವ ಪ್ರತಿ ಚಟುವಟಿಕೆಗಳಲ್ಲಿ ಪಾರದರ್ಶಕತೆ ಎನ್ನುವ ಅಂಶ ಬಹುಮುಖ್ಯ ಪಾತ್ರ ವಹಿಸುತ್ತದೆ. ಹೀಗಾಗಿ ಇಂದು ನಡೆಯಲಿರುವ ಆವಿಷ್ಕಾರ 2025 ಕಾರ್ಯಕ್ರಮದಲ್ಲಿ ಆಯೋಜಿಸಿರುವ ಸ್ಪರ್ಧೆಗಳಿಗೆ ನಿರ್ಣಾಯಕರಾಗಿ ಸರ್ಕಾರಿ ಪ್ರೌಢಶಾಲೆ, ಆದರ್ಶ ವಿದ್ಯಾಲಯ ಧಾರವಾಡ, ಜಿಟಿಟಿಸಿ ರಾಯಪುರ ಹಾಗೂ NTTF ಧಾರವಾಡ ಇವರ ವತಿಯಿಂದ ಶಿಕ್ಷಕರನ್ನು ಆಯ್ಕೆ ಮಾಡಲಾಗಿದ್ದು, ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳ ಹೆಸರುಗಳನ್ನು ಅವರಿಂದ ಸ್ವೀಕರಿಸಲಾಗುತ್ತದೆ. ಸ್ಪರ್ಧೆಗಳಲ್ಲಿ ವಿಜೇತರಾದ ಮಕ್ಕಳಿಗೆ ಇಂದು ನಡೆಯುವ ಆವಿಷ್ಕಾರ 2025 ಸಮಾರೋಪ ಸಮಾರಂಭ ವಿತರಣಾ ಮಾಡಲಾಗುತ್ತದೆ. ಧನ್ಯವಾದಗಳು. ವಿಷಯದ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲಿರುವ ಎಲ್ಲರಿಗೂ ಸಹಿತ ವಿನಂತಿಸಿಕೊಳ್ಳುತ್ತೇನೆ. ಈ ಪ್ರಯೋಗದ ಹೆಸರು ಎಲ್ಪೆನ್ ಟೂಪೇಸ್ಟ್ ರಿಯಾಕ್ಷನ್. ಈ ಪ್ರಯೋಗದಲ್ಲಿ ಬಳಸಿರ್ತಕ್ಕಂಥ ಸಾಮಗ್ರಿಗಳು ಮೊದಲನೇದಾಗಿ ಹೈಡ್ರೋಜನ್ ಪೆರಾಕ್ಸೈಡ್, ಆಮೇಲೆ ಸೋಪಿಂಗ್ ಪೌಡರ್, ನೆಕ್ಸ್ಟು ಪೊಟ್ಯಾಸಿಯಂ ಅಯೋಡೈಡ್ ಅನ್ನು ಬಳಸಿದ್ವಿ. ಈ ಮೂರುಗಳನ್ನ ಬಳಸಿದ ನಂತರ ಅವು ಮೂರು ಎಕ್ಸೋಥರ್ಮಿಕ್ ರಿಯಾಕ್ಷನ್ ಮತ್ತು ಎಂಡೋಥರ್ಮಿಕ್ ರಿಯಾಕ್ಷನ್ ಕೂಡ ಇಲ್ಲಿ ಆಗುತ್ತೆ. ಈ ರಿಯಾಕ್ಷನ್ ಇಂದ ನಮಗೆ ಒಂದು ಪ್ರತ್ಯಾಮ್ಲವನ್ನು ಹಾಕಿದಾಗ ಒಂದು ನೊರೆಯನ್ನು ಉಂಟು ಮಾಡ್ತಕ್ಕಂಥ ಒಂದು ಪ್ರಯೋಗ ಆಗಿದೆ. ಆವಿಷ್ಕಾರವನ್ನು ಮಾಡ್ಬೋದು ಅಥವಾ ಎಂಜಿನಿಯರ್ ಆಗಿ ಕೂಡ ನೀವು ಮಾಡ್ಬೋದು. ನಮ್ಮಲ್ಲಿ ಈ ಆವಿಷ್ಕಾರ ಏನದಲ್ಲ, ಇದರದ್ದು ವಾತಾವರಣ ಬರಬೇಕಾಗಿದೆ ನಮಗೆ. ಅಂದರೆ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು. ಆವಿಷ್ಕಾರ ಮಾಡೋ ರೀತಿಯಿಂದ ಏನಾಗ್ತದೆ ಅಂದರೆ ನಿಮಗೆ ಅಷ್ಟೇ ಅಲ್ಲ, ದೇಶಕ್ಕೆ ಅದರಿಂದ ಆರ್ಥಿಕ ಪ್ರಗತಿಯಲ್ಲಿ ಏನಿರ್ತದೆ ಅದಕ್ಕೆ ಶಕ್ತಿ, ಬ್ಯಾಟ್ರಿ, ರೀಚಾರ್ಜಬಲ್ ಬ್ಯಾಟ್ರಿ ಅಂತ ಹೇಳಿ. ಅಂದರೆ ಮೊದಲೇನಿರ್ತಿತ್ತು ಅಂದರೆ ನಾನು ಸಣ್ಣಕ್ಕಿರ್ಬೇಕಾದ್ರೆ 3-4 ತಿಂಗಳಾದ ಬ್ಯಾಟ್ರಿ ತೆಗೆದು ಹೊಸ ಬ್ಯಾಟ್ರಿ ಹಾಕಬೇಕಾಗಿತ್ತು. ಈಗ ಹಾಕಬೇಕಾಗಿಲ್ಲ, ನೀವು ರೀಚಾರ್ಜ್ ಮಾಡ್ತೀರಿ ಮನೆಯಲ್ಲಿ ಪ್ಲಗ್ ಹಾಕಿ. ಆ ರೀಚಾರ್ಜಬಲ್ ರೇಟ್ ಅವರಿಗೆ
ಛತ್ರಪತಿ ಅಂದ್ರೆ ಕಮಾಂಡರ್ ಇನ್ ಚೀಫ್, ಮಹಾದಂಡನಾಯಕನಿಂದ ನಾವು ಹೆಂಗ್ ಬೆನ್ನ ಹತ್ಬೇಕಂದ್ರ ಎಚ್ಚರಿದ್ದ ಕೂಡ ಅದನ್ನ ಬೆನ್ನ ಹತ್ಬೇಕ, ಅಂದ್ರೆ ಮಾತ್ರ ಕನಸಾಗ್ತಾವ. ಜೀವನದ ಕುತೂಹಲ ಇರಬೇಕು. ಕಿರ್ಲಾಪುರ ಗುಮ್ಗೋಳ, ಕಿರ್ಲಾಪುರ ಗುಮ್ಗೋಳ ಯಾರು ನೋಡ್ರಿ, ಬೇಗೂರು ಯಾರ್ವಾಡ ಯಾರು ನೋಡ್ರಿ, ಮಾರಡಿಗೆ, ಕುಸುಗಲ್ ಮಾರಡಿಗೆ, ಆಳ್ ಕುಸುಗಲ್ ಮಾರಡಿಗೆ. ಸೊ ಬೇಗ ನಿಮಗೆ ಆಫರ್ ಗಂಟೆ ಟೈಮ್ ಇರ್ತೈತಿ. ಈಗ 12:30 1 ಗಂಟೆಗೆ ಕೊಡ್ಬೇಕಾಗ್ತದೆ. ಈಗ 12:30 1 ಗಂಟೆ.
ಅನಿಲಗಳು ತಾಪದ ಮೇಲೆ ವಿಸ್ತರಿಸುತ್ತವೆ ಎಂಬುದನ್ನು ತಿಳಿಯಲಾಯಿತು. ಇಷ್ಟು ಹೇಳಿ ನನ್ನ ಪ್ರಯೋಗವನ್ನು ಮುಕ್ತಾಯಗೊಳಿಸುತ್ತೇನೆ. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಎಂಬ ಹೆಸರು ಕೇಳಿಕೊಳ್ಳೆ ನಮ್ಮ ಮನಸ್ಸಿನಲ್ಲಿ ಶಕ್ತಿ, ಭಕ್ತಿ, ಪ್ರೀತಿ, ಗೌರವ ಎಲ್ಲನೂ ಕೂಡ ತುಂಬಿ ಬರುತ್ತದೆ. ವಿಜ್ಞಾನ ಮತ್ತು ಗಣಿತವನ್ನ ಜನಪ್ರಿಯಗೊಳಿಸಲಿಕ್ಕೆ, ವಿದ್ಯಾರ್ಥಿಗಳಲ್ಲಿರುವಂತಹ ಟ್ಯಾಲೆಂಟ್ ಅನ್ನ, ಪ್ರತಿಭೆಯನ್ನು ಹೊರಗೆ ತರಲಿಕ್ಕೆ ಅಷ್ಟೇ ಅಲ್ಲ, ನಾನು ಕೇಳಿದ್ರೆ ಒಳ್ಳೆಯ ವಿಜ್ಞಾನಿಗಳನ್ನಾಗಿ, ದೇಶಕ್ಕೆ ಒಳ್ಳೆಯ ವಿಜ್ಞಾನಿಗಳನ್ನಾಗಿ ದೇಶಕ್ಕೆ ಕೊಡುಗೆ ಕೊಡಲಿಕ್ಕೆ SUIM ಕಾರ್ಯ ಬಹಳ ಶ್ಲಾಘನೀಯ ಐತೆ ಅಂತ ಹೇಳಿದ್ರೆ ಇದು ತಪ್ಪಾಗ್ಲಿಕ್ಕಿಲ್ಲ. ಬಹಳಷ್ಟು ಮಕ್ಕಳಿಗೂ ನಮ್ಮ ಜಿಲ್ಲೆಯಲ್ಲಿ, ಬಟ್ ಇಷ್ಟು ಮಕ್ಕಳನ್ನು ಆಯ್ಕೆ ಮಾಡಿಕೊಂಡು ಅವರ ಒಂದು ವೈಜ್ಞಾನಿಕ ಮನೋಭಾವನೆ ಬೆಳೆಸೋದು ಮತ್ತು ಆವಿಷ್ಕಾರ ಯೋಜನೆಗಳ ಬಗ್ಗೆ ಅವರಿಗೆ ಒಂದು ತರಬೇತಿ ಕೊಡ್ತಕ್ಕಂಥದ್ದು, ಅವರಿಗೆ ಸಂವಾದ ಮಾಡ್ತಕ್ಕಂಥ ಕಾರ್ಯದಲ್ಲಿ ತೊಡಗಿ, ಅದು ಸ್ಪೆಷಲಾಗಿ ರೂರಲ್ ಏರಿಯಾದ ಮಕ್ಕಳಿಗೆ ಆದ್ಯತೆ ಕೊಟ್ಟು ಮಾಡ್ತಾ ಇದ್ದಾರೆ. ಇಲಾಖೆ ಪರವಾಗಿ ಅವರನ್ನು ಅತ್ಯಂತ ಆತ್ಮೀಯವಾಗಿ ನಾನು ಗೌರವಿಸ್ತಾ ಇದ್ದೀನಿ. ಇವತ್ತು ಆವಿಷ್ಕಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ. ಈ ಯಶಸ್ವಿ ಆಗೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಪದಾಧಿಕಾರಿಗಳು ಅಥವಾ ಕಾರ್ಯಕರ್ತರು ಮಾತ್ರ ಅಲ್ಲ,
ನಮ್ಮ ಜೊತೆ ಕೈ ಜೋಡಿಸಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಯ ಶಿಕ್ಷಕರು, ಇವತ್ತು 13-14 ಜನ ಶಿಕ್ಷಕರು ತಮ್ಮೆಲ್ಲ ಕೆಲಸವನ್ನು ಬದಿಗಿಟ್ಟು ಬೆಳಗ್ಗೆಯಿಂದ ಸಂಜೆವರೆಗೆ ಆವಿಷ್ಕಾರದಲ್ಲಿ ಪಾಲ್ಗೊಂಡು ಜೂರಿ ಮೆಂಬರ್ಸ್ ಆಗಿ, ಅಬ್ಸರ್ವರ್ಸ್ ಆಗಿ ಮಕ್ಕಳನ್ನು ಕರೆದುಕೊಂಡು ಬಂದು ಈ ಎಲ್ಲ ಚಟುವಟಿಕೆಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ. ನಮ್ಮೆಲ್ಲರ ಸಹಕಾರದಿಂದ 20 ಜನ ಹೆಣ್ಮಕ್ಳು ಈ ಸಲ ಆಯ್ಕೆ ಆಗೋ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿಕೊಂಡು ನನ್ನ 2 ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.